ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಕಾರ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡೋಣ ಅನ್ಕೊಂಡಿದೀನಿ. ಜನರಲಿ ಒಂದು 10,000 ಕಿಲೋಮೀಟರ್ ಓಡಿಸಿದ್ಮೇಲೆ 20,000 ಕಿಲೋಮೀಟರ್ ಓಡಿಸಿದ್ಮೇಲೆ ಕಾರ್ ಟೈರ್ ನ ನಾವು ಸ್ವಾಪ್ ಮಾಡ್ಬೇಕಾಗತ್ತೆ, ಅಲೈನ್ಮೆಂಟ್ ಮಾಡಿಸ್ಬೇಕಾಗತ್ತೆ, ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕಾಗತ್ತೆ. ಅದು ಯಾವ ರೀತಿ ಮಾಡಬೇಕು ಎಂಟೈರ್ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಟುಡೇ. ನಾನು ನಿಮ್ಮ ಹೋಸ್ಟ್ ಅನಿಲ್ ಕುಮಾರ್ ಅಂಡ್ ವೆಲ್ಕಮ್ ಟು CARTALKS. ಸ್ನೇಹಿತರೆ, ಈ ವೀಲ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಮಾಡಿಸೋದಕ್ಕೆ ನಾನು HMH ಸೇಲ್ಸ್ ಅಂಡ್ ಸರ್ವಿಸ್ ಹತ್ರ ಬಂದಿದ್ದೀನಿ. ಇದು MP ಪ್ರಕಾಶ್ ನಗರಲ್ಲಿ ಇರೋದು. ಸೊ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ಯು ಕ್ಯಾನ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಅಂಡ್ ಸರ್ವಿಸ್ ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೋಬಹುದು. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ವೀಲ್ ಬ್ಯಾಲೆನ್ಸಿಂಗ್ ಮೆಷಿನ್. ಸೊ ಬ್ಯಾಲೆನ್ಸಿಂಗ್ ಮಾಡ್ಬೇಕಾದ್ರೆ ನೀಟಾಗಿ ಕಲ್ಲುಗಳು ಏನಿರ್ತಾವಲ್ಲ ಎಲ್ಲ ತೆಗೆಸಿದ್ರೆ ನೀಟಾಗಿ ನಮಗೆ ಬ್ಯಾಲೆನ್ಸಿಂಗ್ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಅದು ಸ್ವಲ್ಪ ವೇಟೇಜ್ ಆಡ್ ಆಗ್ಬಿಟ್ಟು ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸಣ್ಣ ಹರಳುಗಳು ಈ ರೀತಿ ಇರುವಂತೂ ಏನು ಎಫೆಕ್ಟ್ ಆಗೋದಿಲ್ಲ. ಆದ್ರೆ ದೊಡ್ಡ ಕಲ್ಲುಗಳು ಏನ್ ಸಿಗ್ಬಿದ್ದಿರ್ತಾವಲ್ಲ ಅದು ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಬ್ಯಾಲೆನ್ಸಿಂಗ್. ಸೊ ಸ್ನೇಹಿತರ, ರೀಡಿಂಗ್ ನೋಡ್ತಾ ಇದ್ರಲ್ಲ, 1510 ಅಂತ ಬರ್ತಾ ಇದೆ. ಏನಿದ್ರ ಅರ್ಥ? ಇದ್ರ ಬ್ಯಾಲೆನ್ಸಿಂಗ್ ಡಿಶ್ ಎಲ್ಲಿ ಎಷ್ಟು ಔಟ್ ಇದೆ, ಎಷ್ಟು ಗ್ರಾಮ್ ಔಟ್ ಇದೆ ಅಂತ ತೋರಿಸ್ತದೆ. ನಾರ್ಮಲಿ ಇದು ತೆಗ್ಗಾಗ ಹಾಕಿದ್ರೆ ಅಲ್ಲಿ ಬೆಂಡ್ ಆಗೋ ಚಾನ್ಸ್ ಇದೆ. ಎಷ್ಟು ಗ್ರಾಮ್ ಅಂದ್ರೆ ಅಷ್ಟು ಗ್ರಾಮ್ ತೋರಿಸ್ತದೆ. ಇದರಲ್ಲಿ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದೆ, ಅಲ್ಲಿ 50 ಗ್ರಾಮ್ಸ್ 30 ಗ್ರಾಮ್ಸ್ ಹಿಂಗ್ ವೇಟ್ಸ್ ಇರ್ತಾವೆ. ಈ ವೇಟ್ಸ್ ಆಡ್ ಮಾಡ್ಬೇಕು. ಡಿಶ್ ಎಲ್ಲಿ ಔಟ್ ಆಗಿದೆ ಅಂತ ಹೇಳ್ತೈತಿ ಇದು ಆಲ್ರೆಡಿ. ಓಕೆ, ನಾರ್ಮಲಿ 15 ಗ್ರಾಮ್ಸ್ ಕೇಳ್ತಿದೆ. ಇವಾಗ ನಾವು 15 ಗ್ರಾಮ್ಸ್ ಆಡ್ ಮಾಡೋಣ ಸರ್. ಇದು 10 ಗ್ರಾಮ್ಸ್ ಕೇಳ್ತಿದೆ ಔಟ್ ಸೈಡ್. ಇದು ಇನ್ಸೈಡ್, ಇದು ಔಟ್ ಸೈಡ್. 10 ಗ್ರಾಮ್ ಈ ಸೈಡ್ ಇನ್ಸೈಡ್, ದಿಸ್ ಸೈಡ್ ಔಟ್ ಸೈಡ್. ಸೊ ಈ ಕಡೆ ಬಂದ್ರೆ ಔಟ್ ಸೈಡ್ ಅಂತ ಲೆಕ್ಕ. ಇವಾಗ ಎಷ್ಟು ಗ್ರಾಮ್ ಅಷ್ಟು ಹೊಡೆದಿ ಈಗ ಸ್ಟಾರ್ಟ್ ಮಾಡಿ ನೋಡ್ತೀನಿ. ಸೊ ಅಲ್ಲಿ 1510 ಅಂತ ತೋರಿಸ್ತಾ ಇತ್ತಲ್ಲ, ಇದು ಇನ್ಸೈಡ್ ಅಂತ ಅರ್ಥ, ಇದು ಔಟ್ ಸೈಡ್ ಅಂತ ಅರ್ಥ. ಇನ್ಸೈಡ್ ನಾವೀಗ 15 ಗ್ರಾಮ್ ಆಡ್ ಮಾಡಿದೀವಿ, ಔಟ್ ಸೈಡ್ಗೆ 10 ಗ್ರಾಮ್ ಆಡ್ ಮಾಡಿದ್ವಿ. ಸೊ ಈಗ ಮತ್ತೆ ಬ್ಯಾಲೆನ್ಸಿಂಗ್ ಚೆಕ್ ಮಾಡ್ತಾ ಇದ್ದ. ಸೊ ಮತ್ತೆ ರೀಡಿಂಗ್ ಬಂದಿದೆ ನೋಡ್ರಿ, 5 ಅಂತ. ಸೊ ಇನ್ನು 5 ಗ್ರಾಮ್ ಹೆಚ್ಚಿಗೆ ನಾವು ಆಡ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಆಡ್ ಮಾಡಿದ್ವಲ್ಲ, ಇದು 5 ಗ್ರಾಮ್ಸ್. ಸೊ ಈಗ ತೋರಿಸ್ತಾ ಇದೆಯಲ್ಲ 0 ಅಂದ್ರೆ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದೇನ್ ರಿಯರ್ ವೀಲ್ ಇತ್ತಲ್ಲ, ಇದನ್ನ ನಾವು ಹೊರಗೆ ತೆಗೆದು ಬ್ಯಾಲೆನ್ಸಿಂಗ್ ಮಾಡಿದೀವಿ. ಇದನ್ನ ಸ್ವಾಪ್ ಮಾಡಿ ನಾವು ರೈಟ್ ಸೈಡ್ ಫ್ರಂಟ್ ಹಾಕ್ತಿವಿ. ಈಗ ಲೆಫ್ಟ್ ಸೈಡ್ ಫ್ರಂಟ್ ವೀಲ್ ನಾವು ಬ್ಯಾಲೆನ್ಸಿಂಗ್ ತಗೊಂಡು ಹೋಗ್ತಾ ಇದೀವಿ. ಬ್ಯಾಲೆನ್ಸಿಂಗ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ರಿ. ಕಲ್ಲುಗಳೆಲ್ಲ ತೆಗೆದು ನೀಟಾಗಿ ಬ್ಯಾಲೆನ್ಸಿಂಗ್ ಮಾಡ್ಸಕ್ಕೆ. ರೈಟ್ ಸೈಡ್ ಫ್ರಂಟ್ ವೀಲ್ ನಾವೀಗ ಬ್ಯಾಲೆನ್ಸಿಂಗ್ ಮೆಷಿನ್ ಅಲ್ಲಿ ಹಾಕಿದೀವಿ. ಇನ್ಸೈಡ್ ನಮಗೆ 25 ಗ್ರಾಮ್ ಹಾಕ್ಬೇಕು, ಔಟ್ ಸೈಡ್ ನಾವು 20 ಗ್ರಾಮ್ ಹಾಕ್ಬೇಕು. ಸೊ ರೀಡಿಂಗ್ ನೋಡ್ತಾ ಇದ್ರಲ್ಲ, ಈ ಫುಲ್ ರೀಡಿಂಗ್ ಬಂದಾಗ ನಾವು ಅಲ್ಲಿ ವೆಯ್ಟ್ ಆಡ್ ಮಾಡ್ತಾ ಇದೀವಿ. ಓಕೆ, ರೀಡಿಂಗ್ ಮತ್ತೆ 0 ಬಂದಿದೆ. ನಾವು ಇಟ್ ಇಸ್ ಬ್ಯಾಲೆನ್ಸ್ಡ್. ಸೊ ಲಾಸ್ಟ್ ವೀಲ್ ಈಗ ಬ್ಯಾಲೆನ್ಸಿಂಗ್ ಮಾಡ್ತಾ ಇದೀವಿ. ಸೊ ಇನ್ಸೈಡ್ ಏನು ವೆಯ್ಟ್ ಬೇಕಿಲ್ಲ, ಔಟ್ ಸೈಡ್ ನಮಗೆ 10 ಅಂತ ತೋರಿಸ್ತಾ ಇದೆ. ಸೊ 10 ಅಂದ್ರೆ 10 ಗ್ರಾಮ್ಸ್ ಅಂತ ಲೆಕ್ಕ ಅದು. ಸೊ ಈಗ ನೋಡ್ತಾ ಇದ್ರಲ್ಲ, ಈ ವೀಲ್ ಕೂಡ ಬ್ಯಾಲೆನ್ಸಿಂಗ್ ಆಗಿದೆ. ಟೈರ್ ಸ್ವಾಪಿಂಗ್ ಮಾಡ್ತಾ ಇದೀವಿ ನಾವು. ಈ ವೀಲ್ ಏನ್ ನೋಡ್ತಾ ಇದ್ರಲ್ಲ, ಇದು ಆಕ್ಚುಲಿ ಲೆಫ್ಟ್ ಸೈಡ್ ರಿಯರ್ ಅಲ್ಲಿ ಇದ್ದಿದ್ದು ಬ್ಯಾಲೆನ್ಸಿಂಗ್ ಮಾಡಿ ತಗೊಂಡ್ ಬಂದಿದೀವಿ. ಈಗ ಇದನ್ನ ನಾವು ರೈಟ್ ಸೈಡ್ ಡ್ರೈವರ್ ಸೈಡ್ ಫ್ರಂಟ್ ಹತ್ರ ಹಾಕ್ತಾ ಇದೀವಿ. ಸೊ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ಸಾಯ್ತು. ಈಗ ವೀಲ್ ಬ್ಯಾಲೆನ್ಸಿಂಗ್ 4 ವೀಲ್ ಸ್ವಾಪ್ ಮಾಡಿದೀವಿ. ಯಾವ ರೀತಿ ಸ್ವಾಪ್ ಮಾಡಿದೆ, ವೀಲ್ ಎಲ್ಲಿ ಸ್ವಾಪ್ ಮಾಡಬೇಕು, ಯಾವ ವೀಲ್ ಯಾವ ಪೊಸಿಷನ್ ಬರ್ಬೇಕು ಅನ್ನೋದು ತೋರಿಸ್ತೀನಿ. ಈಗ ಅಲೈನ್ಮೆಂಟ್ ಗೆ ವೆಹಿಕಲ್ ತಗೊಂಡ್ ಬರ್ತಾ ಇದೀವಿ. ಅಲೈನ್ಮೆಂಟ್ ಮಾಡಿದ್ಮೇಲೆ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ವೀಲ್ ಅಲೈನ್ಮೆಂಟ್ ಗೆ ಫಿಕ್ಸ್ ಮಾಡ್ತಾ ಇದಾರೆ ಈಗ. ಫಸ್ಟ್ ಹೋಗಿ ಗಾಡಿ ಸೆಲೆಕ್ಟ್ ಮಾಡ್ಕೊಂತೀವಿ ಸರ್, ಯಾವ ಬ್ರ್ಯಾಂಡ್ ಯಾವ ವೆಹಿಕಲ್ ಹೆಸರು ಸೆಲೆಕ್ಟ್ ಮಾಡ್ಕೊಂಡ್ವಿ.
ಮಾಡಲ್ ಎಲ್ಲ ಬಂದ್ಬಿಡ್ತದೆ ಸರ್ ನಮ್ಮ ಹತ್ರಲ್ಲೆಲ್ಲ. ಓಕೆ. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ವೆಹಿಕಲ್ಸ್ ಮಾಡೆಲ್ ಎಲ್ಲ ನಮ್ಗೆ ಸಿಗುತ್ತೆ. ಸೊ ಅಲ್ಲಿ ಕಾಣ್ತಾ ಇದೆ ನೋಡ್ರಿ, ರೆನಾಲ್ಟ್ ಟ್ರೈಬರ್ ಇಯರ್ 2017 ಇಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಓಕೆ. ಎಲ್ಲ ಡೀಟೇಲ್ಸ್ ಕೊಡ್ಬಿಡ್ತಾರೆ ಸರ್. ಈ ರೀಡಿಂಗ್ ನಾವು ಸೆಟ್ ಮಾಡಿ ಅವಾಗ ನಾವು ಮೂವ್ಮೆಂಟ್ ತಗೋಬೇಕು. ಓಕೆ. ಸೊ ಇಲ್ಲಿ ಡೈರೆಕ್ಷನ್ ತೋರಿಸ್ತಾ ಇದೆ ನೋಡ್ರಿ, ಯಾವಾಗ ಸ್ಟಾಪ್ ಮಾಡಬೇಕು, ಯಾವಾಗ ಮೂವ್ ಮಾಡ್ಬೇಕಂತ. ಸೊ ಈಗ ಸ್ಟಾಪ್ ಸಿಗ್ನಲ್ ಬಂದಿದೆ. ಸೊ ನೋಡ್ತಾ ಇದ್ರಲ್ಲ, ಇದಿಷ್ಟು ರೀಡಿಂಗ್ ನಮಗೀಗ ಈ ವೆಹಿಕಲ್ ಇನ್ ಡೀಟೇಲ್ ಸಿಕ್ಕಿರೋದು. ಇಲ್ಲಿ ಡೈರೆಕ್ಷನ್ ತೋರಿಸ್ತಾ ಇದೆಯಲ್ಲ, ಸ್ಟೀರಿಂಗ್ ಯಾವ ಕಡೆ ರೊಟೇಟ್ ಮಾಡಬೇಕು, ಯಾವ ಕಡೆ ಸ್ಟ್ರೈಟ್ ಮಾಡ್ಬೇಕು ಅನ್ನೋದು ಇಲ್ಲಿ ರೀಡಿಂಗ್ ಸಿಗುತ್ತೆ ನಮಗೆ. ಸೊ ಅದ್ರ ಪ್ರಕಾರ ಸ್ಟೀರಿಂಗ್ ನ ನಾವು ರೊಟೇಟ್ ಮಾಡಬೇಕು. ಸೊ ಈಗ ಲೆಫ್ಟ್ ಸೈಡ್ ತೋರಿಸ್ತಾ ಇದೆ, ರೈಟ್ ಸೈಡ್ ತೋರಿಸ್ತಾ ಇದೆ. ಇದು ಸ್ಟೇರಿಂಗ್ ಲಾಕರ್ ಸರ್. ಸ್ಟೇರಿಂಗ್ ಅಲೈನ್ಮೆಂಟ್ ಗಾಡಿ ಸ್ಟೇಟ್ ಸೆಂಟರ್ ಇದೆ, ಅವಾಗ ಗಾಡಿ ಸ್ಟೇಟ್ ಹೋಗ್ತಿದೆ ಸರ್. ಓಕೆ. ಸ್ಟೇರಿಂಗ್ ಸೆಂಟರ್ ಮಾಡೋದು ಸರ್, ಲಾಕ್ ಇಟ್ಕೊಂಡು ಸರ್. ಓಕೆ. ಸ್ಟೇರಿಂಗ್ ಲಾಕ್ ಹಾಕಿದೀವಿ. ಇವಾಗ ಕೆಳಗಡೆ ಹೋಗಿ ನಾವು ಮೆಜರ್ಮೆಂಟ್ ಮಾಡ್ತಿದ್ದೀವಿ ಸರ್. ಓ. ಸೊ ಅಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ರೀಡಿಂಗ್ ಕಾಣ್ತಾ ಇರ್ಬೋದಲ್ಲ, ಇದ್ರ ಪ್ರಕಾರ ನಾವಿಲ್ಲಿ ಸ್ಟೀರಿಂಗ್ ನ ಅಡ್ಜಸ್ಟ್ ಮಾಡ್ತೀವಿ. ರೀಡಿಂಗ್ ಆಕ್ಚುಲಿ ಇರೋದ್ರಿಂದ 0 ಇಂದ 02 ಒಳಗಡೆ ಇರಬೇಕು. ಓಕೆ. ಇಲ್ಲಿ ನಿಮ್ದು -13 ಇದೆ ಸರ್ ಲೆಫ್ಟ್ ಸೈಡ್ ಇಂದ. ಓಕೆ. ಇಲ್ಲಿ 10 ಇದೆ ಸರ್ ರೈಟ್ ಸೈಡ್ ಇಂದ. ಆಲ್ಮೋಸ್ಟ್ ಹೆಂಗ್ ತೆಗೆಗೆ ಹಾಕ್ತೀವಿ ಹಂಗಂಗೆ ರೀಡಿಂಗ್ ಚೇಂಜ್ ಆಗ್ತಿರ್ತಾವೆ. ಓಕೆ. ಸೊ ಈಗ ಅಲೈನ್ಮೆಂಟ್ ಮಾಡ್ಬೇಕಾ ಅದು? ಹಾಂ ಸರ್. ಇದು ಅಲೈನ್ಮೆಂಟ್ ಮಾಡಿ ನಾವು ಅಡ್ಜಸ್ಟ್ ಮಾಡೋದು ಇದರಲ್ಲಿ ಸರ್. ಓಕೆ. ಕ್ಯಾಸ್ಟರ್ ಕ್ಯಾಮರಾ ಇದೆ. ಸೊ ಕ್ಯಾಸ್ಟರ್ ಕ್ಯಾಮರಾ ಅಲ್ಲಿ ಅಲೈನ್ಮೆಂಟ್ ಮಾಡ್ತಾರೆ ಇದನ್ನ. ಇದು ಕ್ಯಾಸ್ಟರ್ ಕ್ಯಾಮರಾ ಬರಲ್ಲ ಸರ್, ಓನ್ಲಿ ಟೋ ಅಡ್ಜಸ್ಟ್ಮೆಂಟ್ ಬರ್ತಿದೆ. ಓಕೆ. ಓನ್ಲಿ ಟೋ ಅಡ್ಜಸ್ಟ್ ಮಾಡ್ತೀವಿ. ಓಕೆ. ಸೊ ಅಲ್ಲಿ ಸ್ಕ್ರೀನ್ ಅಲ್ಲಿ ರೀಡಿಂಗ್ ಕಾಣ್ತಾ ಇದೆಯಲ್ಲ, ಅದು 0 ಬರೋದಕ್ಕೆ ನಾವಿಲ್ಲಿ ಅಲೈನ್ಮೆಂಟ್ ಮಾಡ್ತಾ ಹೋಗ್ತೀವಿ. ಅವಾಗ ನಾವು ಸ್ಟೇರಿಂಗ್ ನಾವು ಸ್ಟ್ರೈಟ್ ಬಿಟ್ಟಾಗ ವೆಹಿಕಲ್ ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಈಗ 0 ಕಾಣ್ತಾ ಇದೆ ನೋಡ್ರಲ್ಲಿ. ಸ್ನೇಹಿತರೆ, ಇವತ್ತು ನಾವು HMH ಸೇಲ್ಸ್ ಅಂಡ್ ಸರ್ವಿಸ್ ಸೆಂಟರ್ ಹತ್ರ ಬಂದಿದೀವಿ. ಸೊ ನೋಡಿದ್ರಲ್ಲ, ಡೀಟೇಲ್ ಆಗಿ ವೀಲ್ ಬ್ಯಾಲೆನ್ಸಿಂಗ್, ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡ್ಕೊಟ್ರು. ಸೊ ಮೆಹಬೂಬ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಇವ್ರು ಮೆಹಬೂಬ್ ಅಂತ. ಸೊ ಇವ್ರ ಅಂಡರ್ ಅಲ್ಲಿ ಏನೇನ್ ಸರ್ವಿಸ್ ಬರುತ್ತೆ ಎಲ್ಲ ಡೀಟೇಲ್ಸ್ ಅವ್ರು ಹೇಳ್ತಾರೆ ನಿಮಗೆ. ಸರ್ ನನ್ನ ಹೆಸರು ಮೆಹಬೂಬ್ HMH ಭಾಷಾ ಅಂತ. ಬಳ್ಳಾರಿ ರೋಡ್ ಬೈಪಾಸ್ ಅಲ್ಲಿ ನಮ್ದು ಶಾಪ್ ಇದೆ ಸರ್. ಹೊಸ ಟೈರ್ಸ್ ಸೇಲ್ ಇದೆ, ಹಳೆ ಟೈರ್ಸ್ ಕೂಡ ಸೇಲ್ ಇದೆ. ಸೆಕೆಂಡ್ ಟೈರ್ಸ್, ಹೊಸ ಟೈರ್ ಅಲ್ಲಿ JK ಟೈರ್ಸ್, ಅಪೋಲೋ ಟೈರ್ಸ್, ಬ್ರಿಸ್ಟೋನ್ ಟೈರ್ಸ್ ಅವೈಲೇಬಲ್ ಇದೆ. ಸೆಕೆಂಡ್ಸ್ ಅಲ್ಲಿ ಆಲ್ ಟೈಪ್ ಆಫ್ ಬ್ರ್ಯಾಂಡೆಡ್ ಅವೈಲೇಬಲ್ ಸರ್ ಸೆಕೆಂಡ್ ಟೈರ್ಸ್ ಅಲ್ಲಿ. ಪ್ಲಸ್ ಹೊಸ ಡಿಸ್ಕ್ ಸೇಲ್ ಇದೆ, ಹಳೆ ಡಿಸ್ಕ್ ಕೂಡ ಸೇಲ್ ಇದೆ ಸರ್ ನಮ್ಮ ಹತ್ರಲ್ಲಿ. ಈ ತರ ನೋಡ್ತಿದ್ದೀರಿ ನೀವು, ಜೆನ್ಯೂನ್ ಮಾರಿದ್ದು ಹೊಸ ಟೈರ್ ಡಿಸ್ಕ್ ಕೂಡ ಸೇಲ್ ಮಾಡ್ತೀವಿ ನಾವು. ಈ ತರ ಸೊ ಮಾರುತಿ ಜೆನ್ಯೂನ್ ಪಾರ್ಟ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತವೆ. ಹಳೆ ಡಿಸ್ಕ್ ಕೂಡ ಸೇಲ್ ಮಾಡ್ತೀವಿ. ಈ ತರ ಹಳೆ ಕ್ರೇಟಾ ಮ್ಯಾಗ್ವಿಲ್ ಕೂಡ ಸೇಲ್ ಮಾಡ್ತೀವಿ, ಹಳೆ ಟ್ಯೂಬ್ ಕೂಡ ಸೇಲ್ ಮಾಡ್ತೀವಿ, ಹೊಸ ಟ್ಯೂಬ್ ಕೂಡ ಸೇಲ್ ಮಾಡ್ತೀವಿ. ಓಕೆ. ಈ ತರ ಹಳೆ ಡಿಸ್ಕ್ ಕೂಡ ಸೇಲ್ ಮಾಡ್ತೀವಿ ಸರ್ ನಾವು. ಸೊ ಸ್ಟೀಲ್ ರಿಮ್ ಏನ್ ನಿಮಗೆ ಏನಾದ್ರು ಇಶ್ಯೂ ಇದ್ರೆ ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ವೀಲ್ ರಿಮ್ ಆಗ್ಲಿ, ಟ್ಯೂಬ್ಸ್ ಆಗ್ಲಿ, ಟೈರ್ಸ್ ಆಗ್ಲಿ ಎಲ್ಲ ಸೇಲ್ಸ್ ಅಂಡ್ ಸರ್ವಿಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಆಲ್ ಟೈಪ್ ಆಫ್ ಮತ್ತೆ ನೈಟ್ರೋಜನ್ ಗ್ಯಾಸ್ ಅನ್ನು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್, ನೈಟ್ರೋಜನ್ ಮಷಿನ್. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನೈಟ್ರೋಜನ್ ಮಷಿನ್. ಸೊ ಪಂಚರ್ ಕೂಡ ನೀವು ಇಲ್ಲಿ ಹಾಕ್ಸ್ಕೋಬಹುದು, ವೀಲ್ ಏರ್ ಕೂಡ ನೀವು ಇಲ್ಲಿ ಚೆಕ್ ಮಾಡಿಸ್ಕೋಬಹುದು. ಇದೊಂದು ಅವೈಲೇಬಲ್ ಇದೆ ನಮ್ಮ ಹತ್ರ. ವೀಲ್ ಕ್ಯಾಪ್ ಎಲ್ಲ ಸಿಗ್ತವೆ ಸರ್ ಹೊಸವು. ಸೊ ವೀಲ್ ಕ್ಯಾಪ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ, ವೀಲ್ ಕ್ಯಾಪ್ಸ್ ಕೂಡ ನೀವು ಇಲ್ಲಿ ಹಾಕ್ಸ್ಕೋಬಹುದು. ಸೊ ವೆಹಿಕಲ್ ಸರ್ವಿಸ್ ಆಗ್ಲಿ, ಜಸ್ಟ್ ಏನಾದ್ರು ಪಾರ್ಟ್ಸ್ ಚೇಂಜಸ್ ಆಗ್ಲಿ ನೀವು ಇಲ್ಲಿ ಮಾಡ್ಕೋಬಹುದು. ವೀಲ್ ಅಲೈನ್ಮೆಂಟ್ ಆಗ್ಲಿ, ವೀಲ್ ಬ್ಯಾಲೆನ್ಸಿಂಗ್ ಆಗ್ಲಿ, ಟೈರ್ ಚೇಂಜ್ ಮಾಡೋದಾಗಿರ್ಲಿ, ಇಲ್ಲ ರಿಮ್ಸ್ ಚೇಂಜ್ ಮಾಡೋದಾಗ್ಲಿ, ಮೆಹಬೂಬ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಥ್ಯಾಂಕ್ ಯು ಫಾರ್ ದ ಸರ್ವಿಸ್ ಬಹಳ ಇಷ್ಟ ಆಯ್ತು ನನಗೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ಇದು ಬರೋದು MP ಪ್ರಕಾಶ್ ನಗರ್ ಬೈಪಾಸ್ ರೋಡ್ ಹತ್ರ ಬರುತ್ತೆ ಶಾಪ್ ನಿಮ್ಗೆ ಆಗ್ಲೇ ಎಸ್ಟಾಬ್ಲಿಷ್ ಮಾಡಿ ತೋರಿಸಿದೀನಿ. ಸೊ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ನಿಮ್ಗೆ ಯಾವ್ದೇ ಸರ್ವಿಸ್ ಬೇಕಾದ್ರೆ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಕೊಳ್ರಿ. ಸ್ನೇಹಿತರೆ, ಸ್ವಾಪಿಂಗ್ ಯಾವ ರೀತಿ ಮಾಡಿಸಿದ್ದೆ ವೀಲ್ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಲೆಫ್ಟ್ ಸೈಡ್ ವೀಲ್ಸ್ ಏನ್ ಕಾಣ್ತಾ ಇದಾವಲ್ಲ ನಿಮಗೆ, ಸೊ ಫ್ರಂಟ್ ಆಗ್ಲಿ ರಿಯರ್ ಆಗ್ಲಿ, ಈ ಫ್ರಂಟ್ ವೀಲ್ ನಾವು ತಗೊಂಡ್ಬಂದು ರೈಟ್ ಸೈಡ್ ರಿಯರ್ ಅಲ್ಲಿ ಹಾಕ್ತಿವಿ. ಹಾಗೆ ಈ ರೈಟ್ ಸೈಡ್ ರಿಯರ್ ವೀಲ್ ತಗೊಂಡ್ಬಂದು ನಾವಿಲ್ಲಿ ಫ್ರಂಟ್ ಅಲ್ಲಿ ಹಾಕ್ತಿವಿ. ಲೆಫ್ಟ್ ಸೈಡ್ ಫ್ರಂಟ್ ಅಲ್ಲಿ ಲೆಫ್ಟ್ ಸೈಡ್ ರಿಯರ್ ವೀಲ್ ಏನ್ ನೋಡ್ತಾ ಇದ್ರಲ್ಲ, ಅದನ್ನ ತಗೊಂಡ್ಬಂದು ನಾವು ಸ್ವಾಪ್ ಮಾಡಿ ಇಲ್ಲಿ ರೈಟ್ ಸೈಡ್ ಫ್ರಂಟ್ ಅಲ್ಲಿ ಹಾಕ್ತಿವಿ. ಸೊ ಈ ವೀಲ್ ನ ತಗೊಂಡೋಗಿ ಅಲ್ಲಿ ಹಿಂದೆ ಸ್ವಾಪ್ ಮಾಡ್ತೀವಿ. ಸೊ ಇದು ಎಕ್ಸ್ ಶೇಪ್ ಅಲ್ಲಿ ಸ್ವಾಪ್ ಆಗುತ್ತೆ. ಅದರಿಂದ ನಮಗೆ ಇನ್ವರ್ಡ್ ಆಗ್ಲಿ ಔಟ್ವರ್ಡ್ ಆಗ್ಲಿ ಏನು
ಟೈರ್ ಮೂವ್ಮೆಂಟ್ ಆಗಿ ಸ್ವಲ್ಪ ಸೌದಿರುತ್ತಲ್ಲ ಅದು ಬ್ಯಾಲೆನ್ಸ್ ಆಗಿ ಕುಂದಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ ಟು ಕಾರ್ ಟಾಕ್ಸ್.